ಕೃಷ್ಣ ಮೊರೆಯ ಕೇಳೋ ಕೃಷ್ಣ 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 ಹರಿಯನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವೆ
ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ? ಕಾಪಾಡಲಾರೆಯ? ನಿನ್ನ ಮಗ ವಹಿಸಿದ ಕುಲಘಾತಕವಾರು ಯಾರು? ಕುಲಘಾತಕ ಪ್ರಚಂಡ ಭೀಮನಿಲ್ಲವೇ? ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ ಮೌನ ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ನಿಲ್ಲಿಸುವುದಿಲ್ಲ ಬಿರುದುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ತೋಪಾಡಿದವರಾರು ಜಗಜಟ್ಟಿ ಭೀಮನಲ್ಲವೇ? ತುಂಬಿದ ಸಭಾ ಮಂದಿರದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸಮ್ಮತಿಸಿದ ಮಾತ್ರಕ್ಕೆ ನಮ್ಮನ್ನು ಕೈಯಾಗದ ಹೇಳಿ ಭಾವಿಸಿದ ಕೇಳು. ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಸಪ್ತ ಸಾಗರಗಳು ಏಕಕಾಲದಲ್ಲಿ ಮತ್ತೆ ಹೋರಾಡುತ್ತವೆ. ಆ ತ್ರಿಮೂರ್ತಿಗಳನ್ನು ಎದುರಾದರೂ ಸರಿಯೇ ಆ ತುರುಳ ಕೌರವರ ಶತರುಂಡಗಳನ್ನು ಈ ಗುರುಳಿಸಿ ನನ್ನ ಪ್ರತಿಜ್ಞೆ ನಡೆಯದಿದ್ದರೆ ನಾನು ಬಣ್ಣ ಭಗನನ್ನು ಕೊಂದು ಪ್ರಚಂಡ ಭೀಮನ ಅಲ್ಲ. ಪ್ರಾಣೇಶ್ವರ, ಶಾಂತರಾಗಿರಿ, ಕೋಪಿಸಿಕೊಳ್ಳಬೇಡಿ. ನೀವಲ್ಲವೇ ನಮ್ಮ ಮಲ್ಲರ ಮಲ್ಲ, ಜಗದೇಕ ಮಲ್ಲನು. ನಿಲ್ಲಿಸು ನಿಂದ ಹೊಗಳಿಕೆಯ ಮಾತುಗಳನ್ನು. ನಾನು ಎಂದು ಆ ದುರ್ಮದ ಅಂದ ದುರ್ಯೋಧನ ರಾಜ ಕಿರೀಟವನ್ನ ಈ ನನ್ನ ಎಡಗಾಲಿನಿಂದ ಮಾಡಿ ನನ್ನ ನೆಚ್ಚಿದ ಗನೆಯಿಂದ ಅವನ ತೊಡೆಯನ್ನು ಮುಚ್ಚುವವರು ಮಾಡುವನು ಎಂದು ದುಶ್ಯಾಸನ ವಕ್ಷಸ್ಥಳವನ್ನು ಅವನ ಬಿಸಿ ರಕ್ತದಿಂದ ನಿನ್ನ ಕೇಶ ರಾಶಿಯನ್ನು ನೆನೆಸಿ ಕಟ್ಟುವನು. ಅಂದು ನನ್ನನ್ನು ಹೊಗಳುವೆಯಂತೆ ಅಲ್ಲಿನವರೆವಿಗೂ ನಿನ್ನ ಹೊಗಳಿಕೆಯ ಮಾತುಗಳು ಅನಾವಶ್ಯಕ. ಶಾಂತರಾಗಿರಿ. ಪಾಂಚಾಲಿ, ಮಧ್ಯಮ ಪಾಂಡವ ಹೌದು ಬಂದಿರಾ? ನಿಮಗೇಕೆ ಬೇಕು ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬೊಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು ಮಾಡಿ. ಅಂದು ರಾಜಸಭೆಯಲ್ಲಿ ಅಗ್ರಜನ ಧರ್ಮಪಾಶೆ ಕಟ್ಟು ಬಿದ್ದು ಕ್ಷಣಕಾಲ ಮಂತ್ರ ಮುಗ್ಧ ಸಿಂಹದಂತೆ ಮೌನ ವಹಿಸಿದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಡಿ ಎಂದು ಭಾವಿಸಿದೆಯಾ? ಕಾಂಡಾವರವನ್ನು ಧರಿಸಿ ಕಾಲರೇಖ ನಿವಾರ್ತಕರನ್ನು ಮರ್ದಿಸಿ ಹರನ ಮೆಚ್ಚಿಸಿ ಪಾಶುಪದವಂ ಜಯಿಸಿ ಪಾಂಡವರ ಯಶೋದುಂಬಿಯನ್ನು ದೇವಲೋಕದಲ್ಲಿ ಬೆಳಗಿದ
ಈ ಗಾಂಡೀವೆದುರು ನಿನ್ನ ನಿಂದನೆ ನುಡಿಯೇ? ಕೇಳು, ಮುಂದೆ ನಡೆಯುವ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗಗಳಾಗಿ ಸಿಡಿಲಿನಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ದುರುಳ ಕೌರವರ ಗುಂಡಿಗೆಯನ್ನು ಸೀಳುವು. ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರುಳ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗೈಸಿ ನಕ್ಕನಲ್ಲ ಸೂತ ಕರ್ಣ, ಅವನ ಶಿರಸ್ಸನ್ನು ಈ ಭೂಮಿಗೆ ಉಳಿಸಿರುವುದಾಗಿ ನಾನು ಮಾಡುವ ಶಪಥವನ್ನು ನೀನು ಮರೆತೆಯಾ? ಇಂತಹ ಗಂಡದೆ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು ದ್ರೌಪದ. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ ಕಳೆದುದಾಯಿತು. ಇನ್ನು ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಆ ಕೌರವರು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿರುವಾಗ ಆ ಯುದ್ಧದ ಮಾತು ನಾನು ಒಪ್ಪುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನ ತಿಳಿಸಿದರೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಪ್ರತ್ಯುತ್ತರವನ್ನು ನುಡಿದೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಉಂಟಾದ ಅಲ್ಲದ ಕಲ್ಲವಾದ ಈ ನಮ್ಮ ಸ್ಥೈರ್ಯವು ಮನಸ್ಥೈರ್ಯವು ಸ್ವಲ್ಪ ಪರೀಕ್ಷೆಗೆ ಸವಾಲಾಗಿ ನಿಂತೆ. ಸಪ್ತದಿ ಪದ್ಗಾರ ನಮ್ಮ ಮಾರ್ಗಗಳು ಚಲಿಸಬಹುದು. ಸೌರ ಮಾರ ಹೆಣ್ಣರ ಕಿಂಪುರುಷ ಯಕ್ಷ ಪೋಲಾಕ್ಷನ ಎದುರಾಗದೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಅಗ್ರಜ, ಭಾರತ ಭೂಮಿಯನ್ನು ಛಿದ್ರವಾಗಿ ಹೊಡೆಯಲು ಹೊರಟಿರುವುದಲ್ಲ ಆ ಕುಂದಿ ಕೌರವ. ಅದಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ನಮ್ಮ ಪಾಂಚಾಲಿಯ ಕಡೆ ಕೈ ತೋರಿ ತೊಡೆ ತಟ್ಟಿ ಆ ಪಾಂಚಾಲಿ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ಕರೆದದಲ್ಲ. ಅವನ ಅಟ್ಟಹಾಸವು ಅದೆಷ್ಟರ ಮಟ್ಟಿಗಿರುವುದು ನೋಡಲೇಬೇಕು. ಅಗ್ರಜ, ಭರತ ವಂಶದಲ್ಲಿ ಹುಟ್ಟಿ ತನ್ನ ಸರಿಸಮಾನರಾರಿಲ್ಲವೆಂದು ಹಿಗ್ಗಿ ಮೆರೆದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸೋಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ, ಬಲಹೀನರೇ ಅಣ್ಣ. ಅವನಂತಹ ಛಲವಂತನಾದರೆ ಕೊನೆ ಕಟ್ಟಿ ರಣರಂಗದಲ್ಲಿ ನಿಲ್ಲದೆ ಅವನೆಂತಹ ಬಲವಂತನಾದರೂ ಗುರು ರಕ್ತವನ್ನು ಹರಿಸಿಕೊಳ್ಳುತ್ತಿದ್ದಾರೆ. ಯುದ್ಧ ಯುದ್ಧ ಇದಕ್ಕೆ ನಾನು ಸಮ. ಅಣ್ಣ, ಧರ್ಮ ತತ್ಪರಾದ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೂ ಆ ಕಳ ವಿರೋಧಿ ಶಿರಸ್ಸನ್ನು ಛೇದಿಸದೇ ಇರುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನ ಅಭಿಮತವೇ ನನ್ನ ಅಭಿಮತ. ಸಹೋದರರೇ, ಸಹಸ್ರ ವರ್ಷಗಳು ತಪಸ್ಸು ಮಾಡಿರುವುದು ವ್ಯರ್ಥವಾದರೆ ಪುನಃ ಅದನ್ನ ಗಳಿಸಲಾದೀತೆ. ಯುಗ ಯುಗ ಕಳೆದರೂ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಬಯಕೆ ಧರ್ಮ ಸಮ್ಮತವಾದರೆ ಫಲಾಫಲಗಳನ್ನ ಚಿಂತಿಸಬೇಕಾಗಿಲ್ಲ. ಈಗ ನಮ್ಮ ಉಳಿದಿರುವುದೊಂದೇ ಸಹನೆ, ಶಾಂತಿ. ಶಾಂತಿ 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 ಏನು ಬಿಟ್ಟಿಲ್ಲವೇನೋ ನಿನಗೆ ಹುಚ್ಚು ತನದ ಭ್ರಾಂತಿ. ದರ್ಪದ ಕುಡಿಕಿ ತೊಗೆದು ಗಂಡು ತನದ ಭಂಡರನ್ನು ಗೋಷ್ಠಿ ಮಾತ್ರದಿಂದಲೇ ಸದೆ ಬಡಿದು ಮೋಜಗವನ್ನು ಜಯಿಸುವ ಬಾಹುಬಲವುಳ್ಳ ಪಾಂಡವರು ದುರುಳ ಕೌರವರ ಶತರುಂಡಗಳನ್ನು ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣ್ಪಾಲಾಗುವ ಮುನ್ನ ಈ ಭಯಂಕರವಾದ ಯುದ್ಧ ನಡೆಯಲೇಬೇಕು. ಎಲ್ಲಿನವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟಗಳೇ ಸಾಕಾಗಿರುವುದು. ಇನ್ನು ಮುಂದೆ ಶಾಂತಿ ಸಹನೆ ಸಹಿಸಲಾಗದು. ಸಹೋದರರೇ, ಈಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆಯೇ ನಡೆಯಲೇ, ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮಡವಿನಲ್ಲಿ ಮುಳುಗಿಸಲೇ? ನನಗೊಂದೂ ತೋಚದಂತಾಗಿರುವುದಲ್ಲ. ಈ ವಿಚಾರದಲ್ಲಿ ನಾವು ದುಡುಕುವುದು ಬೇಡ. ಶ್ರೀಕೃಷ್ಣ ಪರಮಾತ್ಮನು ಬರಲಿ,
ಆ ನಂತರ ಯುದ್ಧದ ವಿಚಾರವನ್ನು ಆಲೋಚಿಸೋಣ. ಅದು ನಮ್ಮ ಮನೆಯನ್ನು ಆಲಿಸಿ ಪರಮಾತ್ಮನು ಇತ್ತಲೇ ದಯಮಾಡಿಸುತ್ತಿರುವನು. ಅಣ್ಣ, ಪರಮಾತ್ಮ ಈ ಪಾಂಡುಪುತ್ರ ಪ್ರಣಾಮಗಳನ್ನು ಧರ್ಮಾಂತರ ನಿನಗೆ ಮಂಗಳವಾಗಲಿ. ಅಣ್ಣ, ತಂಗಿ ನಿನಗೂ ಮಂಗಳವಾಗಲಿ. ಓ ಸುದೇವ, ಇದು ನಮಸ್ಕರಿಸುವೇನೋ. ಭೀಮಸೇನ ಆ, ಮಂಗಳವಾಗಲಿ. ದೇವಗಿ ವರನಂದನ ಪವಜನಯನ ನಮಿತೆ ಮಾಧವ ದೇವಗಿ ವರನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತ್ಸ್ಯ ದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದುದು ತಂದೆ, ಅಪಾರವಾದುದು. ಧರ್ಮಾಂತರ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವದಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ಪರಮಾತ್ಮ, ಹತ್ತಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನ್ನೊಲ್ಲೆಯ ಕಮಲಾಚ ಸಮರವನ್ನೊಲ್ಲೆಯ ಕಮಲಾಚ ಜಲದ ಕೋಟಿಯಂತೆ ಶ್ರೀಭೋಗ ಸ್ವರ ಜಲದ ಕೋಟಿ
ನಾ ಗುರಿಯಾಗುವುದೇ. ತರೆಯ ದೊರಾಟೆಗೆ ಕಾಳಗ ಬಯಕೆ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಣುವುದು. ಗುರು ಬಾಂಧವರ ಶವಗಳ ಕಾಣುವುದು. ಎನ್ನು ಒಮ್ಮೆ ಮಂದಿಗೋಸ್ಕರ ಸಮರವನ್ನು ಸೆಳೆಯ ಸಮರಾಜ ಜಲದ ಭೂಮಿಯಂತೆ ಸಿರಿಭೋಗಳ ನಶ್ವರ. ಜಲದ ಭೂಮಿಯಂತೆ ಸಿರಿಭೋಗ ನಶ್ವರ. ನಿನಗನ್ವಯ ಆಶಾಶ್ವತ ನರಜನ್ಮ. ಪರಮಾತ್ಮ, ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನ ನಾನು ಸಹಿಸಲಾರೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೆ. ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟುವ ರಕ್ತದ ಕಣಗಳನ್ನ ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಏಳು ಕೃಷ್ಣ ಏಳು. ಆದ್ದರಿಂದ ಮತ್ತೊಂದು ಸಾರಿ ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮುಂದಿರ ದುಷ್ಟ ದುರಾಚಾರಿಗಳಿಂದ ಭೂತವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮೇಂದ್ರ, ನಿನ್ನ ಮನದ ಇಂಗಿತವೇನು ಧರ್ಮಸಮ್ಮತವಾದದ್ದೇ. ಇದಕ್ಕೆ ಈ ನಿನ್ನ ಸಹೋದರರ ಅಭಿಮತ? ಅಭಿಮತವೇ ಕೃಷ್ಣ. ಅಕ್ಕರೆಗಿಲ್ಲದೆ ಸೊಕ್ಕಿದ ಕೋಡಮ ಕುಂದಿಗಳ ರಕ್ತಸವೆಲ್ಲವ ಭಕ್ಷಿಸಿ ಯಮಗ ನ್ಯಾಯವ ರಕ್ತಸರ ರಕ್ತಸವೆಲ್ಲವ ಭಕ್ಷಿಸಿ ಯಮಗ ನ್ಯಾಯವ ರಕ್ತಸರ ಲೆಕ್ಕಿಸದೆ ತೊಕ್ಕರಗಿಸಿಕೊಂಡು ಮುಚ್ಚಿಸದಿರುವೆ ರಣದೊಳಗೆ ಲೆಕ್ಕಿಸದೆ ತೊಕ್ಕರಗಿಸಿಕೊಂಡು ಮುಚ್ಚಿಸದಿರುವೆ ರಣದೊಳಗೆ ಸಭೆಯೊಳ ಪತ್ತಿಯ ಗರುಮದಿ ಜರಿದ ಸಭೆಯೊಳ ಪತ್ತಿಯ ಗರುಮದಿ ಜರಿ ದುರ್ಮೂರ್ಖರ ಒಳ್ಳೆಯದು ವೈರಿ ಹೊರಟಲ ಹವಮಾನೋ ಒದಿಸುರನೋ ಸಿರಿயும் ಬೆರೆದು ದುರಹಂಕಾರದೆ ಸಿರಿயும் ಬೆರೆದು ದುರಹಂಕೋ ಶಕ್ತಿಸಲು ಶಕ್ತಿ ಹೊರಟಲ ಹವಮಾನೋ ಹೊರಟಲ ಹವಮಾನೋ
ಅಗ್ರಜನೆಂಬ ಗೊಡ್ಡು ಧರ್ಮದ ಪಟ್ಟು ಬಲವಾದ ಕೋಟೆಯಂತೆ ಒಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಳವೆಂದರೆ ಗಾತೃ ಎಂಬ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಛೆ ಸುಡಬೇಕು ನಮ್ಮ ಹೇಳಿ ಜನ್ಮಗಳನ್ನು. ನೀನು ಸಂಧಿಗೆ ಸಂಬಂಧಿಸಿದೆಯಾ? ಇನ್ನು ಅರ್ಜುನ? ವಾಸುದೇವ, ಆದಿಯಿಂದ ಅನಿಷ್ಟ ಅಪಮಾನಗಳೇ ನಮ್ಮ ಇಷ್ಟ ದೈವವಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೆ ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಂಬಂಧಿಸಿದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಮರಿಯುವುದಿಲ್ಲ. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಲಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೋ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಡುವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೊಡ್ಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಆ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ. ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತಟ್ಟುಕೊಳ್ಳಿ. ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ತಂಗಿ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲನ ಮೃತ್ಯು ಸ್ವರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗರಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶಸ್ತ್ರಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು
ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಬೇರೆ, ಈಕೆಯ ಅಭಿಪ್ರಾಯವೇ ಬೇರೆ ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ ಈಕೆಯ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಹೇಳಿದನಂತೆ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ಬಾವ, ನೀನು ಕೇಳಿಸಿಕೊಳ್ಳಲಿಲ್ಲವೇ? ಕೇಳಿ ಅವರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯಾ? ಒಟ್ಟಿನಲ್ಲಿ ಸತ್ಯ ಆತನಾದವನ್ನು ಹಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 400 ಪತಿಗಳಿಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಇದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಹಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಟ್ಟದೆ ಮರದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತೋ ದಂಡದಿಂದ ಪಾತಕ್ಕೆ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆ ನೆನುತೋ ನುಡಿದೆಯೋ ಗಂಡುಗಲಿ ನೀನಂದು ಡಂಭದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ದೆಯೊಳಿಯೋ ಮನೋಹರ ನಿನ್ನ ಕುಹಕ ಕಂಟಕದ ಕರುಳಿರಿಯುವ ಬಿರುದುಡೆ ಕಣ್ಣೀರು ಕರೆಯದಿರುವಲ್ಲಭೇ, ನಿನ್ನ ಕಣ್ಣೀರಿಗೆ ಬದಲಾಗಿ ಹರಿಸುವೆ ಶತಸಹಸ್ರ ಮುಡಿಯ ಕಂಬದೆ. ಕಾಲದೆ ಕೌರವನಿಗೆ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಕೊಡು ಸಮುದ್ರವ ಎಳೆದು ತರುವೆವ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳು. ಬಾಗೆದು ದುಶ್ಯಾಸನನ ಒಡಲ ಪುಡಿಗಟ್ಟಿ ಮೋದಕ್ಕೆ ದುರ್ಯೋಧನನ ತೊಡೆಯ ದ್ರೌಪದ ಸುತೆ ಸ್ವಾಮಿ, ಕಟ್ಟುವೆ ಈ ನಿನ್ನ ಬಿಡುಬುಡಿಯೋ ಪೊಡದಿರು ವ್ಯಥೆಯೋ. ಓ ನರಕಾಸುರ ಮರ್ಧನ, ಕೇಳೆನ್ನ ಅಭಿಪ್ರಾಯ. ಅವರನ್ನು ಮರಣಗೊಳಿಸದೆ ಭರೆಯೊಳಿರಲು ಬಿಡುವೆ. ಅವರನ್ನು ಮರಣಗೊಳಿಸದೆ ಭರೆಯೊಳಿರಲು ಬಿಡುವೆ. ಅವರ ರಕ್ತವನ್ನು ಬಿಡುವೆ. ಅವರ ರಕ್ತ ತೋರದಿರುವೆ. ಪತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಪತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಅಲ್ಲಿ ಬೆಟ್ಟ ನಿಲ್ಲುವೆ. ಪತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಅದರಲ್ಲಿ ಬೆಟ್ಟ ನಿಲ್ಲುವೆ. ಗರ್ವದಿ ತೊಡೆ ತಟ್ಟಿದವರ ಪಟ್ಟಿ ಬೆಳಗುವೆ. ಗರ್ವದಿ ತೊಡೆ ತಟ್ಟಿದವರ ಪುಷ್ಟಿ ಕೆಳಗುವೆ. ದೊರಕವು ಅವರನ್ನು ಮರಣಗೊಳಿಸದೆ ಭರೆಯೊಳಿರಲು ಬಿಡುವೆ. ಕರೆದಳವರ ರಕ್ತ ಬಿಡುವೆ. ಕರೆದಳವರ ರಕ್ತ ಓಸಿದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಫಲಾಕ್ಷರಂ ಮೆಚ್ಚಿಸಿ ಪಡೆದನೇ ಪಾಶುಪತಾಸ್ತ್ರ. ಫಲಾಕ್ಷರಂ ಮೆಚ್ಚಿಸಿ ಪಡೆದನೇ ಪಾಶುಪತಾಸ್ತ್ರ. ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದನ ವಿಧಯನೆಂಬ ಪೆಸರ. ಕೃಷ್ಣ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಯ. ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಯ. ಅನುಜರ ಈ ಪರಿನೋಯಿಪುದು ತರವೆ ಧರ್ಮದಗೆ. ಹೌದು ವಾಸುದೇವ, ಈ ದೃಪದ ಪೂರೆ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆಯದೆ ಅದೆಂದಿಗೆ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ಧಗಧಗಿಪ್ಪ ಕಾಲಾಗ್ನಿಯಂತೆ
ಆ ಕೌರವರ ವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ ಎಂದು ಆ ಕರ್ಣನ ಶಿರಸನ್ನು ಈ ಭೂಮಿಗೆ ಉಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ಕೌರವರಿಗೂ ನಮಗೂ ಸಂಧಿ ಅಸಾಧ್ಯ. ಯುದ್ಧ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭೀಮಾರ್ಜುನ ಇಬ್ಬರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ಸ್ತಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿನ್ನ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು. ನನ್ನ ಸಮಸ್ತ ವಿಚಾರವನ್ನರಿತ ಮಹಾಪ್ರಭು ನೀನು. ಆದ್ದರಿಂದ ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನೇನಾದರೂ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತ ಬೇಡ ವಾಸುದೇವ, ಖಂಡಿತ ಬೇಡ. ಅಣ್ಣ, ಧರ್ಮಾಂಧರ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಇಬ್ಬರ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದುಃಖದಿಂದ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ. ನೀವಿನ್ನು ನಡೆಯಿರಿ. ಪರಮಾತ್ಮ, ಈ ಸಂಕಟದಿಂದ ನನ್ನನ್ನು ಉದ್ಧರಿಸುವ ಭಾರವು ನಿನ್ನದೇ ತಂದೆ. ಆಗಲೇ ನಡಿ ಧರ್ಮಾಂಧರ. ಪರಮಾತ್ಮ, ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ನಾಮಸ್ಮರಣೆಯಂತೆ ಕಾಲಹರಣ ಮಾಡುತ್ತಿರುವ ಮಂಗಳ ಮೂರ್ತಿಯಾದ ಪಾಮರನಾದ ನನಗೆ ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಂಗಳ ಹಂಗಳಕ್ಕೆ ತಂದು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಓಹೋ, ಈ ದಿವಸ ಪರಮಾತ್ಮನು ಪಾಂಡವರ ರಾಯಭಾರಿಯೇ ಈ ಮಾರ್ಗವಾಗಿಯೇ ಹೋಗುವರಂತೆ. ಹೇ ದಯಾಮಯೇ, ಸಕಲ ಭೋಗ ಭಾಗ್ಯಗಳೊಡನೆ ಬೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಪಾಮರನಾದ ನನಗೆ ಕಾಣಿಸುವೆಯಾ ತಂದೆ? ಹಲವಾರು ವರ್ಷಗಳಿಂದ ಘೋರ ತಪಸ್ಸನ್ನಾಚರಿಸಿ ಮುನಿ ಪುಂಗವಾದಿಗಳಿಗೂ ಅಹೋಚರನಾದ ನಾನು ನಿನ್ನ ಅಣುಸ್ವರೂಪಿಯಾದ ನನಗೆ ಕಾಣಿಸುವೆಯಾ ತಂದೆ? ನಿನ್ನನ್ನು ನೋಡಿ ಶುದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು ಪರಮಾತ್ಮ. ಈಗೋ ನಿನಗೆ ಅರ್ಪಿತವಾಗಲಿ, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಮುಕುಂದ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ಮರೆ ಕೇಳಿ ನೀವಾರೆಯ ಮರೆ ಕಾಳಿ ಗೌರಿ ಮರೆ ಕೇಳಿ ನೀವಾರೆಯ ಪರಮಾತ್ಮ ಕೋಟಿ ಸೂರ್ಯ ಪ್ರಕಾಶಕ ಬಿಗಿಲಾರು ಬೆಳಕು ತೋರಿ ಬರುವಂತೆ ಕಾಣುತ್ತಿರುವುದಲ್ಲ ಅದು ಯಾವ ಮಹಾಪುರುಷನಿರಬಹುದು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದು. ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ಜನಾರ್ದನ ವಾಸುದೇವ ಹೃದಯ ಜುಟ್ಟು
ಪರಮಾತ್ಮ. ಭೂಮಿಗೆ ಬಂದ ದೇವಕಿ ಕಂದ ಬೇಡಲು ನನ್ನ ಕಾಪಾಡಲು ಪರಮಾತ್ಮ. ಭೂಮಿಗೆ ಬಂದ ದೇವಕಿ ಕಂದ ಬೇಡಲು ನನ್ನ ಕಾಪಾಡಲು ಪರಮಾತ್ಮ, ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ತೋರದಂತೆಯೂ ಈ ಪಾಮರನಾದ ನನಗೆ ದರ್ಶನವಿತ್ತೆಯಾ ಪ್ರಭು? ಈ ನಿನ್ನ ಪಾದಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ. ಈಗೋ ನಿನಗೆ ಅನಂತ ವಂದನೆಗಳು ಪರಮಾತ್ಮ, ಅನಂತ ವಂದನೆಗಳು. ವಿದುರ, ನಿನಗೆ ಮಂಗಳವಾಗಲಿ, ಮೇಲೇಳು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ಚರಾಚರ ಪ್ರಪಂಚವನ್ನೇ, ಸಕಲ ಲೋಕಗಳನ್ನೇ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನ್ನ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲದೇವಾ? ವಿದುರ, ನೀನೇನು ಸಾಮಾನ್ಯನೇ? ಪದವಿಯೋ ಭಕ್ತ ಶಿರೋಮಣಿ ನೀನೇ. ವಿದುರ, ಪರಮಾತ್ಮ, ಪದವಿಯೋ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿದುರ, ಪರಮಾತ್ಮ, ಭಕ್ತಿಯ ಪಾಶಕ್ಕೆ ತವನೊಲಿಸಿದೆ. ಭಕ್ತಿಯ ಪಾಶಕ್ಕೆ ತವನೊಲಿಸಿದೆ. ಎತ್ತ ಹೋದರು ಮನದಿಂದಲೇ ಬಾಗುವುದು. ಪರಮಾತ್ಮ, ಎತ್ತ ಹೋದರು ಮನದಿಂದಲೇ ಬಾಗುವುದು. ಜಗನೆನಿಸಿದ ವಿದುರ,
ನನ್ನಲ್ಲಿ ಸಲ್ಲದ ನಾಟಕಬೇಕು, ನನ್ನಲ್ಲಿ ಸಲ್ಲದ ನಾಟಕಬೇಕು. ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ ವಿದುರ. ಪರಮಾತ್ಮ, ನೀನೇ ಸಾಮಾನ್ಯನೇ. ಹಲವಾರು ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಮಾಡಿಕೊಡುವ ಆಹಾರಗಳನ್ನು ತಿಳಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಅದಿರಲಿ ವಿದುರ, ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ಗೋಮಾತೆಯ ಕ್ಷೀರವೇ ವಿದುರ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಲು ಪ್ರಿಯವಲ್ಲವೇ ವಿದುರ? ಹೋಗು ವಿದುರ, ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಆಗುವುದು ಪರಮಾತ್ಮ. ಏಕೆ ವಿದುರ ಕಳವಳ ಪಡುತ್ತಿರುವೆ? ಪರಮಾತ್ಮ, ಇದ್ದ ಸ್ವಲ್ಪ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟಲ್ಲ ದೇವ. ಏನು ನನಗರ್ಪಿಸಿ ಎಲ್ಲ ಪ್ರಸಾದವನ್ನು ನೀನೇ ಸೇವಿಸಿಬಿಟ್ಟೆ? ಹೌದು ಪರಮಾತ್ಮ. ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ದಯಮಾಡಿ ತೆಗೆದು ಪ್ರಭು. ಎಂತಹ ಸುಳ್ಳುಗಾರನಯ್ಯ! ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವಲ್ಲವ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದಲೂ ನಿಮ್ಮ ತುದಿ ನಾಲಿಗೆ ಒಂದು ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಹೇಗೆ ಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ. ಇಲ್ಲಿ ನೋಡು ವಿದುರ, ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲೆಲ್ಲವೂ ಹೇಗೆ ಒಲೆಯಾಗಿ ಪರಮಾತ್ಮ ವಾಸುದೇವ. ಪರಮಾತ್ಮ, ವಿದುರ, ಬ್ರಹ್ಮಾಂಡಾಧೀಶಂ ಭುವಿಯೋ ಭಕ್ತಜನ ಪರಿಪಾಲಿತಂ ಸಪ್ತಾಸ್ವಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ, ವಿದುರ, ಸಾಗರಾಜಯನ ನಿರಸಾಗರ
ಹರಿಹರ ನಿನ್ನ ನಾಮಾವಿದೆ ಮಧುಹಮನ. ವಾಮನ ರೂಪದ ಹರಿಹರ ನಿನ್ನ ನಾಮಾವಿದೆ ಮಧುಹಮನ. ಕರುಣೆಯ ತೋರೆ ಪರಮಾತ್ಮ, ಕ್ಷೀರಸಾಗರ ಸೇರನಾದ ನೀನು ನನ್ನನ್ನು ಗೃತಾತ್ಮನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ತಾಯಿಯಾದ ಯಶೋಧ ದೇವಬ್ಬಳೆ ಹರಿಯಬಲ್ಲಳು. ಈ ಬಾಮರನಾದ ನಾನು ಹರಿಯಲು ಸಾಧ್ಯವೇ ದೇವ? ನನ್ನ ಜನ್ಮ ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ವಿದುರ, ಪರಮಾತ್ಮ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ರಾಜಸಭೆಗೆ ಬರುವನು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರನ್ನು ಎಂದಿಗೂ ಕೈಬಿಡಂತೆ ಕಾಪಾಡಬಾರವು ನಿನ್ನದು ತಂದೆ, ನಿನ್ನದು. ವಿದುರ, ನಾನು ಆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇಂದು ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಹಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ಪ್ರಾತಃ ಕಾಲ ದುರ್ಯೋಧನ ರಾಜಸಭೆಗೆ ಬರುವನು. ನೀನು ಅಲ್ಲಿಗೆ ಬಾವಿದುರ. ಹಿಂದೆ ಎಂದೂ ನಡೆಯದಂತಹ ವಿಚಿತ್ರವಾದ ವೃತ್ತಾಂತವು ನಡೆಯುವುದು ನೀನು ನೋಡುವೆಯಂತೆ ಭಾವಿದುರ. ಆಗಬಹುದು ಪರಮಾತ್ಮ. ಆ ಪಾಂಡವರನ್ನು ಕಂಡರೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ವಿದುರ, ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಹೊರಡಲೇ ವಿದುರ? ಆಗಬಹುದು ಪರಮಾತ್ಮ. ಹಾ ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬೆಲ್ಲನ್ನು ತೆಗೆದುಕೊಂಡು ಭಾವಿದರ. ಆಗಬಹುದು ತಂದೆ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಜೀವ ಮೋಹನ ರೂಪನೆ ಜಗದ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ಪಲ್ಲವರಿಲ್ಲ ಜಗದ ಜೀವನವೇ, ಪಲ್ಲವರಿಲ್ಲ ಜಗದ ಜೀವನವೇ, ಪವನಿಗೆ ಸಿಲುಕಿದ ಕಾವ್ಯ ಮನುಜರ, ಪವನಿಗೆ ಸಿಲುಕಿದ ಕಾವ್ಯ ಮನುಜರ ಪವರೋಗ ವೈದ್ಯ ಈ ಪರಿಪಾಲಿತ ಪವರೋಗ ವೈದ್ಯ ಈ
ಮಯ ಕವಿಸಿ ಆಡಿಸಿ ಕುಣಿಸಿ ಮಯ ಕವಿಸಿ ಮೋಹನ ರೂಪ ದೇವ ಜಗದ ಜೀವನದ ತನು ಜೀವನ